ಆರ್ಸಿಬಿ ಮತ್ತು ಕೆಎಸ್ಸಿಎ ನಡುವೆ ಜಟಾಪಟಿ ಆರಂಭವಾಗಿದ್ದು ಮ್ಯಾಚ್ ಆಡಲು ಕಂಡೀಷನ್ ಹಾಕಿದೆಯಂತೆ ಆರ್ಸಿಬಿ ತಂಡ. ಆರ್ಸಿಬಿ ಕೆಎಸ್ಸಿಎ ನಡುವೆ ಜಟಾಪಟಿ. ಮ್ಯಾಚ್ ಆಡಲು ಕಂಡೀಷನ್ ಹಾಕ್ತಾ ಆರ್ಸಿಬಿ ಫ್ರಾಂಚೈಸಿ. ಬೆಂಗಳೂರಿಗೆ ಗುಡ್ ಬೈ ಹೇಳುತ್ತಾ ಹಾಗಾದ್ರೆ ಆರ್ಸಿಬಿ. ಬೆಂಗಳೂರಿನಲ್ಲಿ ಪಂದ್ಯವನ್ನ ಆಡಲು ಕಂಡೀಷನ್. ತಮ್ಮ ಮೇಲಿನ ಕೇಸ್ ಕ್ಲಿಯರ್ಗೆ ಸೂಚನೆಯನ್ನ ನೀಡಿದೆಯಂತೆ ಕೆಎಸ್ಸಿಎ ಸರ್ಕಾರ ಮಾತನಾಡಿ ಕ್ಲಿಯರ್ಗೆ ಸೂಚನೆ. ಬೇಲ್ ಮೇಲೆ ಹೊರಗಿರುವಂತಹ ರಾಜೇಶ್ ಮೆನನ್ ಕೇಸ್ ಕ್ಲಿಯರ್ ಮಾಡಲು ನೀವೇ ಮಾತನಾಡಿ, ಸರ್ಕಾರದ ಜೊತೆ ನೀವೇ ಮಾತನಾಡಿ ಎಂದ ಕೆಎಸ್ಸಿಎ. 2026ರ 19ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಆರಂಭಕ್ಕೆ ದಿನಗಣನೆ ಈಗಾಗಲೇ ಶುರುವಾಗಿರುವಂಥದ್ದು. ಈಗಾಗಲೇ ಮಾರ್ಚ್ 26ರಿಂದ ಹೊಸ ಸೀಸನ್ಗೆ ಅಧಿಕೃತವಾಗಿ ಚಾಲನೆಯನ್ನ ಕೂಡ ನೀಡಲಾಗಿದೆ. ನೋಡಿ, ಕ್ರಿಕೆಟ್ ಅಭಿಮಾನಿಗಳ ಉತ್ಸಾಹ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ನಡುವೆ ಆರ್ಸಿಬಿ ತಂಡ ಬೆಂಗಳೂರಲ್ಲಿ ಪಂದ್ಯವನ್ನ ಆಡುತ್ತಾ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇತ್ತು. ಇದೀಗ ಆ ಪ್ರಶ್ನೆಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿರುವಂಥದ್ದು. ಅಂದರೆ ಬೆಂಗಳೂರಿನಲ್ಲಿ ಐಪಿಎಲ್ ಹಾಗೆ ಅಂತಾರಾಷ್ಟ್ರೀಯ ಮ್ಯಾಚ್ಗಳನ್ನು ಕೂಡ ಆಡೋಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂಥದ್ದು ರಾಜ್ಯ ಸರ್ಕಾರ. ಆದರೆ ಈ ನಡುವೆ ಮ್ಯಾಚ್ ಆಡೋಕೆ ಆರ್ಸಿಬಿ ಫ್ರಾಂಚೈಸಿ ಕಂಡೀಷನ್ ಹಾಕಿದೆ ಎನ್ನುವಂತಹ ಮಾಹಿತಿಗಳು ಉನ್ನತ ಮೂಲಗಳಿಂದ ಕರ್ನಾಟಕ ನ್ಯೂಸ್ ಬೀಟ್ಗೆ ಲಭ್ಯವಾಗಿರುವಂಥದ್ದು. ನೋಡಿ, ಬೆಂಗಳೂರಿನಲ್ಲಿ ಪಂದ್ಯವನ್ನ ಆಡ್ತೀವಿ, ಆದರೆ ಪಂದ್ಯವನ್ನ ಆಡೋಕೆ ಒಂದು ಕಂಡೀಷನ್. ಹಾಗಾದ್ರೆ ಆ ಕಂಡೀಷನ್ ಏನು? ಕೇಸ್ ಕ್ಲಿಯರ್ ಮಾಡಬೇಕು. 11 ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ರಲ್ವಾ, ಈ ಒಂದು ಕೇಸನ್ನ ಕ್ಲಿಯರ್ ಮಾಡಬೇಕು. ಟ್ರಯಲ್ ಆರಂಭವಾದರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಂಕಷ್ಟಕ್ಕೆ ಸಿಲುಕುತ್ತೆ. ಇನ್ನು ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ತಂದಂತಹ ಸಂಕಷ್ಟ. ಬಿಲ್ ಪ್ರಕಾರ ಈವೆಂಟ್ ನಡೆಸೋರೆ ಹೊಣೆ ಆಗ್ತಾರೆ. ಸ್ಟೇಡಿಯಂ ಒಳಗೆ ಹೊರಗೆ ಏನೇ ಆದರೂ ಕೂಡ ಆಯೋಜಕರೇ ಹೊಣೆ ಆಗ್ತಾರೆ. ಇನ್ನು ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಪ್ರಕಾರ 10 ವರ್ಷ ಜೈಲು ಶಿಕ್ಷೆ. ಹೀಗಾಗಿ ಆರ್ಸಿಬಿ ಕೇಸ್ ಕ್ಲಿಯರ್ ಮಾಡಲು ಸೂಚನೆಯನ್ನ ಕೂಡ ನೀಡಿದೆಯಂತೆ ಆರ್ಸಿಬಿ ಫ್ರಾಂಚೈಸಿ. ಟ್ರಯಲ್ ಆರಂಭವಾಗಬೇಕು. ಟ್ರಯಲ್ ಆರಂಭವಾಯಿತು ಅಂದ್ರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಯಾಕಂದ್ರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಅನ್ನ ತರಬಹುದು. ಬಿಲ್ ತಂದ್ರು ಅಂತಂದ್ರೆ ಈ ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ. ಯಾಕಂದ್ರೆ ಬಿಲ್ ಪ್ರಕಾರ ನೋಡಿ, ಈವೆಂಟ್ ನಡೆಸೋರೆ ಹೊಣೆ ಆಗ್ತಾರೆ. ಸ್ಟೇಡಿಯಂ ಒಳಗೆ ಏನಾದರೂ ಆಗಿರಲಿ ಅಥವಾ ಹೊರಗೇನಾದರೂ ಆಗಿರಲಿ ಆಯೋಜಕರೇ ಹೊಣೆಯನ್ನ, ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಆಯೋಜಕರೇ ಹೊತ್ಕೊಳ್ಬೇಕು. ಹೀಗಾಗಿ ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಪ್ರಕಾರ 10 ವರ್ಷ ಜೈಲು ಶಿಕ್ಷೆಯನ್ನ ಕೂಡ ವಿಧಿಸಲಾಗುತ್ತೆ. ಹೀಗಾಗಿ ಆರ್ಸಿಬಿ ಕೇಸ್ ಕ್ಲಿಯರ್ ಮಾಡೋಕೆ ಸೂಚನೆಯನ್ನ ಕೂಡ ನೀಡಲಾಗಿರುವಂಥದ್ದು. ಬೇಲ್ ಮೇಲೆ ಹೊರಗಿರ್ತಕ್ಕಂಥ ರಾಜೇಶ್ ಮೆನನ್ ಅವರು ಸರ್ಕಾರದ ಜೊತೆ ನೀವೇ ಮಾತನಾಡಿ ಅಂತ ಕೆಎಸ್ಸಿಎಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಕೇಸ್ ಕ್ಲಿಯರ್ ಆದ ನಂತರ ಈ ಒಂದು ಆರ್ಸಿಬಿ ಫ್ರಾಂಚೈಸಿ ಬೆಂಗಳೂರಿನಲ್ಲಿ ಪಂದ್ಯವನ್ನು ಆಡೋಕೆ ರೆಡಿ ಎನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದೇ ತಿಂಗಳ 28ಕ್ಕೆ ಮ್ಯಾಚ್ ವೇಳಾಪಟ್ಟಿ ಕೂಡ ಬಿಡುಗಡೆಯಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಆರ್ಸಿಬಿ ತಂಡದ ತವರು ಪಂದ್ಯಗಳಲ್ಲಿ ಎಲ್ಲಿ ನಡೆಯಲಿವೆ ಎನ್ನುವಂತಹ ಪ್ರಶ್ನೆಗೆ ಕೊನೆಗೂ ಕೂಡ ಸ್ಪಷ್ಟ ಉತ್ತರ ಇನ್ನೇನು ಕೆಲವೇ ದಿನಗಳಲ್ಲಿ ಸಿಗಲಿದೆ. ಇದೇ ತಿಂಗಳ 28ಕ್ಕೆ ಮ್ಯಾಚ್ ವೇಳಾಪಟ್ಟಿ ಬಿಡುಗಡೆಯಾಗಲಿದೆ. ಇನ್ನು 3 ದಿನಗಳಲ್ಲಿ ಅಭಿಪ್ರಾಯವನ್ನ ತಿಳಿಸಬೇಕಿದೆ. 3 ದಿನಗಳಲ್ಲಿ ಆರ್ಸಿಬಿ ತನ್ನ ನಿಲುವನ್ನ ತಿಳಿಸಬೇಕು. ಈವರೆಗೆ ಯಾವುದೇ ನಿರ್ಣಯವನ್ನ ಕೈಗೊಳ್ಳದಂತಹ ಆರ್ಸಿಬಿ 2025ರ 18ನೇ ಆವೃತ್ತಿಯ ಒಂದು ಸಂಭ್ರಮದ ಸಂದರ್ಭದಲ್ಲಿ, ಆರ್ಸಿಬಿ ಗೆದ್ದಂತಹ ಸಂಭ್ರಮದ ಸಂದರ್ಭದಲ್ಲಿ 11 ಜನ ಸಾವನ್ನಪ್ತಾರೆ ಕಾಲ್ತುಳಿತದಿಂದಾಗಿ. ಹೀಗಾಗಿ ಈ ಒಂದು ಘಟನೆ ಮರುಕಳಿಸಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಒಂದು ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಹಾಗೆ ಒಂದು ಬಿಲ್ಲನ್ನು ಕೂಡ ತಂದಿರುವಂಥದ್ದು, ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್. ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ ಪ್ರಕಾರ ಸ್ಟೇಡಿಯಂ ಒಳಗೆ ಹೊರಗೆ ಏನೇ ಆದರೂ ಕೂಡ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಆಯೋಜಕರೇ ಹೊರಬೇಕಾಗುತ್ತೆ. ಇದೇ ತಿಂಗಳ 28ಕ್ಕೆ ಒಂದು ಮ್ಯಾಚ್ ವೇಳಾಪಟ್ಟಿ ಕೂಡ ಬಿಡುಗಡೆಯಾಗ್ತಾ ಇದೆ. ಇನ್ನು 3 ದಿನಗಳಲ್ಲಿ ಅಭಿಪ್ರಾಯವನ್ನ ಕೂಡ ತಿಳಿಸಬೇಕಾದಂತಹ ಸಂದರ್ಭ ಇದೀಗ ಆರ್ಸಿಬಿಯ ಮುಂದೆ ಇರುವಂಥದ್ದು. ಆದರೆ ಆರ್ಸಿಬಿ ಇನ್ನೂ ಕೂಡ ಯಾವುದೇ ನಿರ್ಣಯ ತೆಗೆದುಕೊಂಡಿಲ್ಲ ಎನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು.